ಹಲೋ, ಹಾಯ್, ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಚಾಯ್ ಗಾಯ್ ಶೋಮ್ಯಾನ್. ಸ್ನೇಹಿತರೆ, ಓಕೆ, ನಿಮಗೆ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ, ಶಿವಮೊಗ್ಗದಿಂದ 18 ಕಿಲೋಮೀಟರ್ ಕೂಡಲಿ ಅಂತ. ಓಕೆ, ಈ ಸ್ಥಳ ಭಾಳ ಪ್ರಮುಖವಾದದ್ದು. ಈ ಸ್ಥಳದಲ್ಲಿ ವಿಶೇಷ ಏನಂದರೆ, ಈ ಸ್ಥಳ ಬಂದ್ಬಿಟ್ಟು ಓಕೆ ತುಂಗಾ ಮತ್ತು ಭದ್ರಾ ಓಕೆ ಬೇರೆ ಬೇರೆಯಾಗಿ ಉಗಮಿಸಿ ಓಕೆ ಈ ಜಾಗದಲ್ಲಿ ಕೂಡಲಿ ಎಂಬ ಜಾಗದಲ್ಲಿ ಓಕೆ ಜೀವನದಿಗಳಾಗಿ ಸಂಗಮವಾಗ್ತವೆ. ಈ ಊರು ಒಂದು ಓಕೆ ಈ ತುಂಗಭದ್ರಾ ನದಿಗೆ ಜನ್ಮ ನೀಡಿದ ಸ್ಥಳ ಇದು. ಅದಕ್ಕಿಂತ ಮುಂಚೆ ಇಲ್ಲಿ ಪ್ರಮುಖವಾಗಿ ನೀವು ನದಿ ನೋಡೋದಕ್ಕಿಂತ ಪ್ರಮುಖವಾಗಿ ಓಕೆ ಒಂದು ದೇವಸ್ಥಾನ ಇದೆ. ಇದು ಭಾಳ ಪ್ರಸಿದ್ಧವಾದ ದೇವಸ್ಥಾನಕ್ಕೆ ರಂಗನಾಥ ಸ್ವಾಮಿ ದೇವಸ್ಥಾನ. ಒಂದು ಸತಿ ನೀವೇನಾದರೂ ಶಿವಮೊಗ್ಗ ಕಡೆ ಹೋದಾಗ ಓಕೆ ಅಲ್ಲಿದ್ದ 18 ಕಿಲೋಮೀಟ್ರು ಟುವರ್ಡ್ಸ್ ಓಕೆ ನಿಮಗೆ ಭದ್ರಾವತಿ ರೋಡಿಂದ ಬಂದು ಓಕೆ ಹಾಗೆ ದುರ್ಗದ ರೋಡು ಓಕೆ ಇದಾಗುತ್ತೆ. ಅಲ್ಲಿದೆ ಶಿವಮೊಗ್ಗದಿಂದ ನಿಮಗೆ ಒಂದು ಅರೌಂಡ್ 18ರಿಂದ 20 ಕಿಲೋಮೀಟ್ರ್ 18 ಕಿಲೋಮೀಟ್ರು ಓಕೆ ನಿಮಗೆ ಈ ದೇವಸ್ಥಾನ ನಿಮಗೆ ಕಂಡುಬರುತ್ತೆ. ಇದು ಪ್ರಾಚೀನ ಕಾಲದ ದೇವಸ್ಥಾನ. ನೀವೊಂದು ಸತಿ ಹೋದಾಗ ಒಂದು ಸತಿ ಈ ಕ್ಷೇತ್ರಕ್ಕೆ ವಿಸಿಟ್ ಮಾಡಿ. ಭಾಳ ಪುಣ್ಯವಾದ ಕ್ಷೇತ್ರ. ಈ ರಾಮೇಶ್ವರ ದೇವಸ್ಥಾನ ಜನಪ್ರಿಯವಾದ ದೇವಸ್ಥಾನ. ಈ ದೇವಸ್ಥಾನದ ಒಳಗಡೆ ಓಕೆ ಗೋರ್ಮೆಂಟ್ ಇದರಿಂದ ಓಕೆ ಒಳಗಡೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಅದಕ್ಕೆ ನಿಮಗೆ ಹೊರಗಡೆಯಿಂದ ಒಂದು ಝಲಕ್ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ನೆಕ್ಸ್ಟ್ ಟೈಮ್ ಹೋದಾಗ ನೀವು ಈ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನೆಕ್ಸ್ಟು ಓಕೆ ಅಲ್ಲಿ ತುಂಗಾ ಮತ್ತು ಭದ್ರಾ ಬೇರೆ ಬೇರೆಯಾಗಿ ಓಕೆ ಅಲ್ಲಿ ಕೂಡಲಿ ಎಂಬ ಸ್ಥಳದಲ್ಲಿ ಅಲ್ಲೇ ಜನ್ಮ ಆಗೋದು. ತುಂಗಾ ಭದ್ರಾ ಎಲ್ಲಿ ಅಂತೇಳಿದ್ರೆ ಕೂಡೋದು ಅಂತೇಳಿದ್ರೆ ಈ ಸ್ಥಳದಲ್ಲಿ ಓಕೆ ಭಾಳ ಪುಣ್ಯಕ್ಷೇತ್ರ. ಒಂದು ಸತಿ ಹೋದಾಗ ವಿಸಿಟ್ ಮಾಡಿ. ಆ ಪುಣ್ಯಕ್ಷೇತ್ರ ಏನಿದೆಯಲ್ಲ ಕೂಡಲಿ ಎಂಬ ಸ್ಥಳ ನದಿ ಹೇಗೆ ಹರಿದು ಬರ್ತದೆ ಅದನ್ನು ನನ್ನ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಮುಂದಿನ ವೀಡಿಯೋಕ್ಕಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು. ಧನ್ಯವಾದಗಳು.